ಲಾಸ್ಟ್ ಸ್ಯಾಟರ್ಡೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಶನಿದೇವ್ರ ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿ ಪೂಜೆ ಎಲ್ಲ ಇತ್ತಲ್ವ, ಅಲ್ಲಿಗೆ ಹೋಗಿದ್ದು ಬರೋಣ ಅಂತೇಳಿ ಹೋಗಿದ್ವಿ. ಅಲ್ಲಿ ಕ್ರೌಡ್ ನೋಡಿದ್ರೆ ನಮಗಂತೂ ಭಯನೇ ಆಯಿತು. ನಿಜವಾಗ್ಲೂ ನಾವು ದರ್ಶನ ಮಾಡ್ತೀವಾ ಇಲ್ವಾ ಅಂತೇಳಿ. ನನ್ನ ಚಿಕ್ಕ ಮಗಳನ್ನ ಕರ್ಕೊಂಡೋಗಿರಲಿಲ್ಲ, ಅವ್ರ ಹತ್ರ ಹೇಳಿದ್ವಿ 6 ಮಂತ್ಸ್ ಮಗುನ ಬಿಟ್ಟು ಬಂದಿದ್ದೀವಿ ಅಂತೇಳಿ. ಅವರು ಡೈರೆಕ್ಟಾಗಿ ದರ್ಶನಕ್ಕೆ ಕಳಿಸ್ಕೊಟ್ರು. ತುಂಬಾ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆನಿವರ್ಸರಿಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಏನು ಪ್ಲಾನಿಂಗ್ ಇರಲಿಲ್ಲ. ನಾವು ಟೆಂಪಲಿಂದ ಬರೋಷ್ಟರಲ್ಲಿ ನನ್ನ ತಮ್ಮ ಮತ್ತು ಈರಪ್ಪನ ಇಬ್ಬರೂ ಹೋಗಿ ಕೇಕ್ ತೊಗೊಂಡು ಬಂದು ಸೆಲೆಬ್ರೇಷನ್ ಮಾಡಿಸಿದ್ರು. ಹೇಗಿದ್ರು ಎಲ್ಲರೂ ಬಂದಿದ್ದಾರಲ್ವಾ ಅಂತೇಳಿ ಔಟ್ಸೈಡು ಡಿನ್ನರ್ಗೆ ಹೋಗಿದ್ವಿ. ಆಫ್ಟರ್ ಡೆಲಿವರಿ ಆದಮೇಲೆ ನನ್ನ ಚಿಕ್ಕ ಮಗಳನ್ನ ಇದೇ ಫಸ್ಟ್ ಟೈಮು ನಾವು ಹೋಟೆಲ್ಗೆ ಕರ್ಕೊಂಡೋಗಿದ್ದು. ಅಲ್ಲಿರೋಂಥ ಲೈಟ್ಸ್ ಎಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ನಾವು ಕೇಕ್ ಕಟ್ ಮಾಡಬೇಕಾದ್ರೆ ಅವಳ ರಿಯಾಕ್ಷನ್ ನೋಡಬೇಕಿತ್ತು. ಅವಳೇ ನೈಫ್ ಇಟ್ಕೊಂಡು ಕಟ್ ಮಾಡಿಬಿಡ್ತೀನಿ ಅನ್ನೋ ಥರ ಆಡ್ತಾಯಿದ್ಲು. ತುಂಬ ಚೆನ್ನಾಗಿ ಖುಷಿಯಿಂದ ಆಟ ಆಡ್ತಿದ್ಲು. ಸಿಂಪಲ್ ಆಗಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಡಿನ್ನರ್ನು ಕೂಡ ಮಾಡ್ಕೊಂಡು ಬಂದ್ವಿ. ನನ್ನ ಆನಿವರ್ಸರಿಗೆ ತುಂಬ ಜನ ಪರ್ಸ್ನಲ್ ಆಗಿ ವಿಶ್ ಮಾಡಿದ್ರಿ. ಯಾರೆಲ್ಲ ವಿಶ್ ಮಾಡಿದ್ರಿ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಈರಪ್ಪಣ್ಣ ಮತ್ತು ಅಕ್ಷಯ್ ನಿಮಗೂ ಕೂಡ ಥ್ಯಾಂಕ್ ಯು ಸೊ